ಜೈ ಹಿಂದ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನು ನೋಡೋಣ. ಸೊ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಸಾಮಾನ್ಯವಾಗಿ ಎಲ್ಲಿ ಯೂಸ್ ಆಗುತ್ತೆ ಕೇಳಿದ್ರೆ ಕಂಪ್ಲೀಟ್ ಪಾಸ್ಟ್ ಮತ್ತು ಪಾಸ್ಟ್ ಆಫ್ ಪಾಸ್ಟ್ ಸಂದರ್ಭದಲ್ಲಿ ಯೂಸ್ ಆಗುತ್ತೆ. ಏನಿದು ಕಂಪ್ಲೀಟ್ ಪಾಸ್ಟ್ ಅಂದರೆ ಯಾವುದೋ ಕಾರ್ಯ ಭೂತಕಾಲದಲ್ಲಿ ಮೊದಲೇ ಮುಗಿದಿತ್ತು. ಭೂತಕಾಲದಲ್ಲಿ ಪಾಸ್ಟ್ ಟೆನ್ಸಲ್ಲಿ ಮೊದಲೇ ಮುಗಿದ ಕಾರ್ಯ ಹೇಳುವ ಬಗ್ಗೆ, ಮುಗಿದ ಕಾರ್ಯದ ಬಗ್ಗೆ ಹೇಳಬೇಕಾದ್ರೆ ಪಾಸ್ಟ್ ಪರ್ಫೆಕ್ಟ್ ಬಳಸ್ತೀವಿ. ಮತ್ತು ಪಾಸ್ಟ್ ಆಫ್ ಪಾಸ್ಟ್ ಅಂದರೆ ಯಾವುದೋ ಭೂತಕಾಲದ ಘಟನೆ ಹೇಳುವ ಮೊದಲೇ ಒಂದು ಕ್ರಿಯೆ ಮುಗಿದಿದ್ದಾಗ, ನಾನು ಅವನ ಮನೆಗೆ ಹೋಗಿದ್ದೆ, ಅಷ್ಟೊತ್ತಿಗೆ ಅವನು ನೋಟ್ಸ್ ಬರೆದಾಗಿತ್ತು ಅಂತ ಆ ರೀತಿ ಎಲ್ಲ ಹೇಳ್ತೀವಲ್ಲ, ಅವಾಗ ಯಾವುದೋ ಭೂತಕಾಲದ ಘಟನೆ ಹೇಳುವ ಮೊದಲೇ ಒಂದು ಕ್ರಿಯೆ ಮುಗಿದಿದ್ದಾಗ, ಪಾಸ್ಟ್ ಆಫ್ ಪಾಸ್ಟ್ ಅಂತೀವಿ ಇದಕ್ಕೆ. ಆ ಸಂದರ್ಭದಲ್ಲಿ ಕೂಡ ಪಾಸ್ಟ್ ಪರ್ಫೆಕ್ಟ್ ಟೆನ್ಸನ್ನು ಬಳಸ್ತೀವಿ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಒಂದು ವಿಶೇಷ ಅಂಶ ಗಮನಿಸಿ, ಹ್ಯಾಡ್ ಮತ್ತು V3 ಇರುತ್ತೆ. ಹ್ಯಾಡ್ ಮತ್ತು ವರ್ಬ್ನ ಥರ್ಡ್ ಫಾರ್ಮ್ ಇರುತ್ತೆ. ಪ್ರತಿ ವಾಕ್ಯದಲ್ಲೂ ಕೂಡ ಹ್ಯಾಡ್ ಮತ್ತು V3 ಇರುತ್ತೆ, ನೆನಪಿರಲಿ. ಸಾಮಾನ್ಯವಾಗಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂದರೆ ನಾವು ಯಾವುದೋ ಒಂದು ಕೆಲಸ ಭೂತಕಾಲದಲ್ಲಿ ಯಾವುದೋ ನಿರ್ದಿಷ್ಟ ಸಮಯದಲ್ಲಿ ಪೂರ್ಣವಾಗಿದೆ ಎಂದು ಹೇಳುವಾಗ, ಅಂದರೆ ಭೂತಕಾಲದಲ್ಲಿ ಯಾವುದೋ ಒಂದು ನಿರ್ದಿಷ್ಟ ಸಮಯಕ್ಕೆ ಆ ಪಾಸ್ಟ್ ಟೈಮಲ್ಲಿ ಕೆಲಸ ಮುಗಿದಿದೆ ಅಂತ ಹೇಳುವಾಗ ನಾವು ಸಾಮಾನ್ಯವಾಗಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸನ್ನು ಬಳಸ್ತೀವಿ. ಸ್ನೇಹಿತರೆ, ಇದು 60 ಡೇಸ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್. ಇವತ್ತು ನಾವು 36ನೇ ದಿನದಲ್ಲಿದ್ದೀವಿ. ಸೊ ಹಿಂದಿನ ಎಲ್ಲ ವಿಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೇರವಾಗಿ ಸ್ಟ್ರಕ್ಚರಿಗೆ ಹೋಗೋಣ. ತುಂಬ ಸುಲಭವಾಗಿದೆ ಸ್ಟ್ರಕ್ಚರ್ ಆ್ಯಕ್ಚುಲಿ. ನೋಡಿ, ಸಿಂಪಲ್ ಸ್ಟ್ರಕ್ಚರ್ ಇರ್ತಿದೆ. ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ಪ್ಲಸ್ V3. ನೆಗೆಟಿವಲ್ಲಿ ಹ್ಯಾಡ್ ನಾಟ್ ಆ್ಯಡ್ ಆಗುತ್ತೆ. ಇಂಟ್ರಾಗೇಟಿವಲ್ಲಿ ಹ್ಯಾಡ್ ಮೊದಲಿಗೆ ಬರುತ್ತೆ. ಇಂಟ್ರಾಗೇಟಿವ್ ನೆಗೆಟಿವಲ್ಲಿ ಹ್ಯಾಡ್ ಜೊತೆಗೆ ನಾಟ್ ಬರುತ್ತೆ. WH ಕ್ವೆಶನಲ್ಲಿ WH ವರ್ಡ್ ಇರುತ್ತೆ. ಒಂದೊಂದಾಗಿ ವಾಕ್ಯವನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಕನ್ನಡದ ವಾಕ್ಯವನ್ನು ಬರಿತೀನಿ. ರಾಧೆ ಬಟ್ಟೆ ತೊಳೆದು ಆಗಿತ್ತು. ರಾಧೆ ಬಟ್ಟೆ ತೊಳೆದು ಆಗಿತ್ತು. ವಾಕ್ಯ ಪಾಸ್ಟ್ ಟೆನ್ಸಲ್ಲಿದೆ, ಬಟ್ ಕೆಲಸ ಪಾಸ್ಟ್ ಟೆನ್ಸಲ್ಲೇ ಮುಗಿದಿದೆ ಅಂತ. ಇನ್ನು ನೆಗೆಟಿವ್ ಬಂದರೆ ರಾಧೆ ಬಟ್ಟೆ ತೊಳೆದು ಆಗಿರಲಿಲ್ಲ. ರಾಧೆ ಬಟ್ಟೆ ತೊಳೆದು ಆಗಿರಲಿಲ್ಲ. ಇಂಟರಾಗೇಟಿವ್ ಬಂದರೆ ರಾಧೆ ಬಟ್ಟೆ ತೊಳೆದು ಆಗಿತ್ತ. ರಾಧೆ ಬಟ್ಟೆ ತೊಳೆದು ಆಗಿತ್ತ. ಇಂಟ್ರಾಗೇಟಿವ್ ನೆಗೆಟಿವ್ ಬಂದರೆ ರಾಧೆ ಬಟ್ಟೆ ತೊಳೆದು ಆಗಿರಲಿಲ್ಲವ. ರಾಧೆ ಬಟ್ಟೆ ತೊಳೆದು ಆಗಿರಲಿಲ್ಲವ. ಇನ್ನು WH ಕ್ವೆಶನ್ ಬಂದರೆ ರಾಧೆ ಬಟ್ಟೆಯನ್ನು ಯಾವಾಗ ತೊಳೆದು ಆಗಿತ್ತು. ರಾಧೆ ಬಟ್ಟೆಯನ್ನು ಯಾವಾಗ ತೊಳೆದು ಆಗಿತ್ತು. ಸೊ ಸಾಮಾನ್ಯವಾಗಿ ನಾವು ಸ್ಟ್ರಕ್ಚರ್ನ ಪ್ರತಿ ವಿಡಿಯೋದಲ್ಲೂ ಕೂಡ ಈ ಥರ ಸ್ಟ್ರಕ್ಚರ್ನ ಯೂಸ್ ಮಾಡಿ ವಾಕ್ಯ ರಚನೆ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀವಿ. ಸೊ ಇವತ್ತಿನ ವಿಡಿಯೋದಲ್ಲೂ ಕೂಡ ಸ್ಟ್ರಕ್ಚರ್ನ ಹೇಳ್ತಾ ಇದ್ದೀವಿ. ತುಂಬ ಸಿಂಪಲ್ ಇದೆ ನೋಡಿ. ಮೊದಲೇ ಹೇಳಿದಾಗೆ ಹ್ಯಾಡ್ ಮತ್ತು V3 ಇರುತ್ತೆ ಎಲ್ಲ ಕಡೆ, ನೆನಪಿರಲಿ. ಸೊ ರಾಧೆ ಬಟ್ಟೆ ತೊಳೆದು ಆಗಿತ್ತು. ರಾಧಾ ಹ್ಯಾಡ್ ವಾಶ್ಡ್ ದ ಕ್ಲಾತ್ಸ್. ರಾಧಾ ಹ್ಯಾಡ್ ವಾಶ್ಡ್ ದ ಕ್ಲಾತ್ಸ್. ರಾಧೆ ಬಟ್ಟೆ ತೊಳೆದು ಆಗಿರಲಿಲ್ಲ. ರಾಧಾ ಹ್ಯಾಡ್ ನಾಟ್. ರಾಧಾ ಹ್ಯಾಡ್ ನಾಟ್ ವಾಶ್ಡ್ ದ ಕ್ಲಾತ್ಸ್. ರಾಧೆ ಬಟ್ಟೆ ತೊಳೆದು ಆಗಿತ್ತಾ ಕೇಳೋದಕ್ಕೆ ಹ್ಯಾಡ್ ರಾಧಾ ವಾಶ್ಡ್ ದ ಕ್ಲಾತ್ಸ್. ಹ್ಯಾಡ್ ರಾಧಾ ವಾಶ್ಡ್ ದ ಕ್ಲಾತ್ಸ್. ರಾಧೆ ಬಟ್ಟೆ ತೊಳೆದು ಆಗಿರಲಿಲ್ವಾ. ಹ್ಯಾಡ್ ರಾಧಾ ನಾಟ್ ವಾಶ್ಡ್ ದ ಕ್ಲಾತ್ಸ್. had Radha not
washed the clothes. ಇನ್ನು ರಾಧೆ ಯಾವಾಗ ಬಟ್ಟೆ ತೊಳೆದಾಗಿತ್ತು ಅಂತ ಕೇಳೋದಕ್ಕೆ when had Radha washed the clothes. ನೋಡಿ ಎಷ್ಟು ಸುಲಭ ಇದೆ. ರಾಧೆ ಬಟ್ಟೆ ತೊಳೆದು ಆಗಿತ್ತು. ರಾಧಾ ಹ್ಯಾಡ್ ವಾಶ್ಡ್ ದ ಕ್ಲಾತ್. ರಾಧೆ ಬಟ್ಟೆ ತೊಳೆದು ಆಗಿರಲಿಲ್ಲ. ರಾಧಾ ಹ್ಯಾಡ್ ನಾಟ್ ವಾಶ್ಡ್ ದ ಕ್ಲಾತ್. ರಾಧೆ ಬಟ್ಟೆ ತೊಳೆದು ಆಗಿತ್ತಾ? ಹ್ಯಾಡ್ ರಾಧಾ ವಾಶ್ಡ್ ದ ಕ್ಲಾತ್ಸ್. ರಾಧೆ ಬಟ್ಟೆ ತೊಳೆದು ಆಗಿರಲಿಲ್ವಾ? ಹ್ಯಾಡ್ ರಾಧಾ ನಾಟ್ ವಾಶ್ಡ್ ದ ಕ್ಲಾತ್ಸ್. ರಾಧಾ ಬಟ್ಟೆ ತೊಳೆದು ಯಾವಾಗ ಆಗಿತ್ತು? ವೆನ್ ಹ್ಯಾಡ್ ರಾಧಾ ವಾಶ್ಡ್ ದ ಕ್ಲಾತ್ಸ್. ಸೊ ನೇರವಾಗಿ ಉದಾಹರಣೆಗೆ ಹೋಗೋಣ. ನಾನು ಟೇಬಲ್ ಮಾಡಿ ಆಗಿತ್ತು. ಐ ಹ್ಯಾಡ್ ಮೇಡ್ ಅ ಟೇಬಲ್. I had made a table. ನಾನು ಕಾಫಿ ಮಾಡಿ ಆಗಿತ್ತು. I had made the coffee. I had made the coffee. ಹುಡುಗಿಯರು ವಾಪಸ್ ಬಂದು ಆಗಿರಲಿಲ್ಲ. ನೆಗೆಟಿವ್ ನೋಡಿ ಇದು. Girls had not come back. Girls had not come back. ನಾನು ವಾಕ್ಯ ಮಾಡಿ ಆಗಿತ್ತು. ನಾನು ವಾಕ್ಯ ಮಾಡಿ ಆಗಿತ್ತು. I had made sentence. I had made sentence. ಅವನು ಬರೆದು ಆಗಿತ್ತು. He had written. He had written. ನೋಡಿ, ನಾನು ಟೇಬಲ್ ಮಾಡಿ ಆಗಿತ್ತು. ಐ ಹ್ಯಾಡ್ ಮೇಡ್ ಅ ಟೇಬಲ್. ನಾನು ಕಾಫಿ ಮಾಡಿ ಆಗಿತ್ತು. ಐ ಹ್ಯಾಡ್ ಮೇಡ್ ದ ಕಾಫಿ. ಹುಡುಗಿಯರು ವಾಪಸ್ ಬಂದು ಆಗಿರಲಿಲ್ಲ. ಗರ್ಲ್ಸ್ ಹ್ಯಾಡ್ ನಾಟ್ ಕಮ್ ಬ್ಯಾಕ್. ನಾನು ವಾಕ್ಯ ಮಾಡಿ ಆಗಿತ್ತು. ಐ ಹ್ಯಾಡ್ ಮೇಡ್ ಸೆಂಟೆನ್ಸ್. ಅವನು ಬರೆದು ಆಗಿತ್ತು. ಹಿ ಹ್ಯಾಡ್ ರಿಟನ್. ನಾವು ಯೋಚಿಸಿ ಆಗಿತ್ತು. ನಾವು ಯೋಚನೆ ಮಾಡಿ ಆಗಿತ್ತು ಅನ್ನೋದಕ್ಕೆ ವಿ ಹ್ಯಾಡ್ ಥಾಟ್. ವಿ ಹ್ಯಾಡ್ ಥಾಟ್. ನೀನು ಅದನ್ನು ಅರ್ಥ ಮಾಡಿಕೊಂಡು ಆಗಿತ್ತಾ? ನೀನು ಅದನ್ನು ಅರ್ಥ ಮಾಡ್ಕೊಂಡು ಆಗಿತ್ತಾ? ಹ್ಯಾಡ್ ಯು ಅಂಡರ್ಸ್ಟುಡ್ ದಟ್? ಹ್ಯಾಡ್ ಯು ಅಂಡರ್ಸ್ಟುಡ್ ದಟ್? ನಾನು ಊಟ ಮಾಡಿ ಆಗಿತ್ತು. ನಾನು ಊಟ ಮಾಡಾಗಿತ್ತು ಅನ್ನೋದಕ್ಕೆ ಐ ಹ್ಯಾಡ್ ಈಟನ್ ಫುಡ್. ಐ ಹ್ಯಾಡ್ ಈಟನ್ ಫುಡ್. ಮಗು ನದಿಗೆ ಹಾರಿ ಆಗಿತ್ತು. ಮಗು ನದಿಗೆ ಹಾರಿ ಆಗಿತ್ತು ಅನ್ನೋದಕ್ಕೆ ದ ಚೈಲ್ಡ್ ಹ್ಯಾಡ್ ಜಂಪ್ಡ್ ಇನ್ ಟು ದ ರಿವರ್. ದ ಚೈಲ್ಡ್ ಹ್ಯಾಡ್ ಜಂಪ್ಡ್ ಇನ್ ಟು ದ ರಿವರ್. ಇನ್ನು ಕೊನೆಯ ವಾಕ್ಯ, ನಾನು ಕೊಂಡುಕೊಳ್ಳುವ ಮೊದಲೇ ಅವನು ಕಾರು ಮಾರಿ ಆಗಿತ್ತು. ನಾನು ಕೊಂಡುಕೊಳ್ಳುವ ಮೊದಲೇ ಅವನು ಕಾರು ಮಾರಿ ಆಗಿತ್ತು. He had sold car. He had sold car. He had sold car before I bought. Before I bought. ಇನ್ನೊಮ್ಮೆ ನೋಡೋಣ. ನಾವು ಯೋಚಿಸಿ ಆಗಿತ್ತು. We had thought. ನೀನು ಅದನ್ನು ಅರ್ಥ ಮಾಡಿಕೊಂಡು ಆಗಿತ್ತಾ? Had you understood that? ನಾನು ಊಟ ಮಾಡಿ ಆಗಿತ್ತು. I had eaten food. ಮಗು ನದಿಗೆ ಹಾರಿ ಆಗಿತ್ತು. ದ ಚೈಲ್ಡ್ ಹ್ಯಾಡ್ ಜಂಪ್ಡ್ ಇನ್ ಟು ದ ರಿವರ್. ನಾನು ಕೊಂಡುಕೊಳ್ಳುವ ಮೊದಲೇ ಅವನು ಕಾರ್ ಮಾರಿಯಾಗಿತ್ತು. ಹಿ ಹ್ಯಾಡ್ ಸೋಲ್ಡ್ ದ ಕಾರ್ ಬಿಫೋರ್ ಐ ಬಾಟ್. ಸೊ ಇವತ್ತಿನ ವರ್ಕ್ಶೀಟ್ ನೋಡೋಣ. ಇವತ್ತಿನ ವರ್ಕ್ಶೀಟ್ ಈ ರೀತಿ ಇದೆ. ಇದಕ್ಕೆ ಸರಿಯಾದ ಇಂಗ್ಲಿಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ನೀವು ಮಾಡಬೇಕಾಗತ್ತೆ. ನಾವು ಐಸ್ ಕ್ರೀಮ್ ಖರೀದಿಸಿ ಆಗಿತ್ತು. ನಾವು ಹುಟ್ಟಿದ ಹಬ್ಬ ಆಚರಿಸಿ ಆಗಿತ್ತು. ನಾನು ಒಂದು ಹಾಡು ಹೇಳಿ ಆಗಿತ್ತು. ಅವನು ಪುಸ್ತಕ ಖರೀದಿಸಿ ಆಗಿತ್ತು. ನಾನು ರೂಮ್ ಕ್ಲೀನ್ ಮಾಡಿ ಆಗಿತ್ತು. ಸೊ ಈ ವಾಕ್ಯಗಳಿಗೆ ಸರಿಯಾದ ಇಂಗ್ಲಿಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.